ಅದನ್ನು ವೈಲ್ಡ್ ಕಾರ್ಡ್ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಸೀಸನ್ 11 ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿಯಲಿದೆ. ಈಗ ಫಿನಾಲೆ ವಾರದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಇದ್ದಾರೆ. ಈಗ ಮನೆಯಲ್ಲಿರುವ ಸ್ಪರ್ಧಿಗಳ ಆತಂಕವನ್ನ ಕಡಿಮೆ ಮಾಡಲು ಬಿಗ್ ಬಾಸ್ ಮನೆಗೆ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರೂಜಿ ಅವರು ಬಂದಿದ್ದಾರೆ. ಗುರೂಜಿ ಬಂದು ಮನೆಯಲ್ಲಿರುವ ಸ್ಪರ್ಧಿಗಳ ಭವಿಷ್ಯವನ್ನ ತಿಳಿಸಿದ್ದಾರೆ. ಇನ್ನು ಹನುಮಂತನ ವಿಚಾರದಲ್ಲಿ ಏನೇನ್ ಹೇಳಿದ್ದಾರೆ, ಹನುಮಂತನ ಭವಿಷ್ಯದಲ್ಲಿ ಏನೇನ್ ಆಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಮೊದಲು ಗುರೂಜಿ ಅವರು ಹನುಮಂತನನ್ನ ಪ್ರಶ್ನೆ ಕೇಳು ಅಂದಾಗ ಹನುಮಂತ ಅವರು ಅದೇ ಮುಗ್ಧತೆಯಿಂದ ಕೇಳೋದು ಏನೂ ಇಲ್ಲ ಗುರೂಜಿ, ನಮ್ಮ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಹಾಗೆ ಇಲ್ಲಿಂದ ಹೋದ್ಮೇಲೆ ಈ ವರ್ಷದಲ್ಲಿ ನಾನು ಮದುವೆ ಆಗ್ತೀನಿ ಅಂತ ತುಂಬಾ ಖುಷಿಯಿಂದ ಹೇಳಿದ್ದಾರೆ. ಇನ್ನು ಹನುಮಂತನ ವಿಚಾರದಲ್ಲಿ ಮದುವೆ ಅಂತ ಬಂದ್ರೆ ಎಷ್ಟು ಕಳೆ ಬರುತ್ತೆ ಅಂತ ಕೂಡ ಗುರೂಜಿ ಅವರು ಹೇಳಿದ್ದಾರೆ. ಇದಾದ ಮೇಲೆ ತಾಂಬೂಲದ ಮೂಲಕ ನಿಮ್ಮ ಭವಿಷ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳಿ, ಇನ್ನು ಹನುಮಂತನಿಗೆ ಅವರ ಜಾತಕದ ಪ್ರಕಾರ ಮಾರ್ಚ್ 2026ರವರೆಗೆ ರಾಜಯೋಗ ಇದೆ ಅಂತೆ. ಈ ಸಮಯದಲ್ಲಿ ಅವರು ತುಂಬಾ ಎಚ್ಚರಿಕೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಯಶಸ್ಸು ಸಿಗುತ್ತೆ. ಈ ಸಮಯವನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡ್ಕೋ ಅಂತ ಹನುಮಂತನಿಗೆ ಹೇಳಿದ್ದಾರೆ. ಇನ್ನು ಇದಾದ ಮೇಲೆ ತಾಂಬೂಲದ ಮೂಲಕ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆ ನಿನ್ನ ಭವಿಷ್ಯದಲ್ಲಿ ನಿನ್ನ ಜೀವನದಲ್ಲಿ ಏನ್ ಆಗುತ್ತೆ ಅಂತ ನೋಡೋಣ ಅಂತ ಹೇಳಿ ವಿಳ್ಯದೆಲೆಯನ್ನ ತೆಗೆದುಕೊಡು ಅಂತ ಹೇಳ್ತಾರೆ. ಆಗ ಹನುಮಂತ 2 ವಿಳ್ಯದೆಲೆಯನ್ನ ತೆಗೆದುಕೊಡ್ತಾರೆ. ಇನ್ನು ಅದನ್ನು ನೋಡಿ ಭವಿಷ್ಯ ಹೇಳಿದ ಗುರೂಜಿ ಅವರು, ನಿಮ್ಮ ತಾಯಿ ಆರೋಗ್ಯದಲ್ಲಿ ಮುಂದಿನ ದಿನಗಳಲ್ಲಿ ಏರುಪೇರು ಆಗುತ್ತೆ. ಆ ಸಮಯದಲ್ಲಿ ನೀನು ತುಂಬಾ ಹುಷಾರಾಗಿ ಅವರನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು, ಆ ವಿಚಾರದಲ್ಲಿ ತುಂಬಾ ಎಚ್ಚರ ವಹಿಸ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಇದಾದ ಮೇಲೆ ಹನುಮಂತ ಅವರ ಮದುವೆ ಬಗ್ಗೆ ಕೂಡ ಹೇಳಿದ್ದಾರೆ. ಅದೇನಂದ್ರೆ ಈ ವರ್ಷ ಹನುಮಂತನಿಗೆ ಕಂಕಣ ಭಾಗ್ಯ ಇದೆ ಅಂತ ಹೇಳಿದ್ದಾರೆ. ಈ ವರ್ಷ ನೀನು ಮದುವೆ ಆಗ್ತೀಯಾ ಅಂತ ಹೇಳಿದ್ದಾರೆ. ಆದ್ರೆ ಮದುವೆ ಆದ ಹೊಸದ್ರಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ವಲ್ಪ ವರ್ಷಗಳು ಅಂದ್ರೆ 4 ವರ್ಷಗಳು ಆದ ಮೇಲೆ ನಿನ್ನ ಸಂಸಾರದಲ್ಲಿ ಸ್ವಲ್ಪ ಏರುಪೇರು ಉಂಟಾಗತ್ತೆ. ಅಂತಹ ಸಂದರ್ಭದಲ್ಲಿ ಯೋಚಿಸಿ ನಿರ್ಧಾರವನ್ನ ತಗೋಬೇಕು ಅಂತ ಹೇಳಿದ್ದಾರೆ. ಹಾಗೆ ನಿಮ್ಮ ತಾಯಿ ಆರೋಗ್ಯದಲ್ಲೂ ಕೂಡ ತುಂಬಾನೇ ಏರುಪೇರು ಆಗುತ್ತೆ, ಅದನ್ನ ಕೂಡ ನೀನು ತುಂಬಾ ಎಚ್ಚರ ವಹಿಸ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಹನುಮಂತನ ಗುಣದ ಬಗ್ಗೆ ಕೂಡ ಹೇಳಿದ್ದಾರೆ. ಅವರ ವ್ಯಕ್ತಿತ್ವ ಹೇಗೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ಅಂತರಂಗದಲ್ಲಿ ಒಂದಿದೆ, ಬಹಿರಂಗವಾಗಿನೇ ಒಂದ್ ಮಾತಾಡ್ತೀಯ. ಅಂದ್ರೆ ನೀನು ಮನ್ಸಲ್ಲಿ ಅನ್ಕೊಂಡಿದ್ದೆ ಬೇರೆ, ಮಾತಾಡೋದೇ ಬೇರೆ. ತುಂಬಾ ಯೋಚನೆ ಮಾಡಿ ಮಾತಾಡ್ತೀಯ, ನಿರ್ಧಾರಗಳನ್ನು ಕೂಡ ತುಂಬಾ ಬೇಗನೆ ತಗೊಳ್ತೀಯ. ಅದ್ರ ಬಗ್ಗೆ ಕೂಡ ಎಚ್ಚರವನ್ನ ವಹಿಸ್ಬೇಕು. ಹಾಗೆ 2026 ಮಾರ್ಚ್ ವರೆಗೆ ನಿನ್ಗೆ ರಾಜಯೋಗ ಇದೆ. ಆ ಸಮಯವನ್ನು ಕೂಡ ನೀನು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ಕೊಂಡು ಯಶಸ್ಸನ್ನ ಕಾಣ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಇದಾಗಿತ್ತು ಹನುಮಂತನ ಭವಿಷ್ಯದಲ್ಲಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ಗುರೂಜಿ ಅವರು ಹೇಳಿದ ಮಾತುಗಳು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.